ಹೊಡಿದ್ರೆ ಬರುತ್ತೆ. ಓಡಿ ಕರೆಂಟ್ ಹೋಗುತ್ತಲ್ಲ ಸರ್, ಅವಾಗ ದಬ ದಬ ನಮಗೆ ಇಲ್ಲಿಗೆ ಕೇಳಿಸುತ್ತೆ. ಬೋರಿಗೆ ಎಷ್ಟಡಿ ಹೋಗಿರೋದು ಇದು? 325. 320. ಬೋರ್ ಹಾಕ್ಸಿ ಎಷ್ಟು ವರ್ಷ ಆಯಿತು ಸರ್? ಇದು ಒಂದು 7-8 ವರ್ಷ ಆಯಿತು. 10 ವರ್ಷ ಆಯಿತು. ಇದು ಬೋರು ಕೊರಿಬೇಕಾದ್ರೆ ನೀರು ಕಾಣಿಸಿದ್ದು? ನೀರು ಅದೇ 60 ಅಡಿಗೆ ಒಂದು ಗ್ಯಾಪ್ ಸಿಕ್ತು. ಆಮೇಲೆ 225ಕ್ಕೆ ಒಂದು ಗ್ಯಾಪ್. ಕೇಸಿಂಗ್ ಎಷ್ಟು ಆಯಿತು? 225ಕ್ಕೆ 3 ಲೆಂತ್. 60 ಅಡಿ. 60 ಅಡಿ. ಮತ್ತು ಮರಳು ಬಂತು 60 ಅಡಿಗೆ ಅಂದ್ರಲ್ಲ? ಅದೇ ಅಲ್ಲಿಗನ ಕೇಸಿಂಗ್ ತುಳಿದ್ರಲ್ಲ, ಗಟ್ಟಿ ಲೂಸ್ ಇತ್ತಲ್ಲ, ಗಟ್ಟಿತ್ತಲ್ಲ, ಅಲ್ಲಿ 60 ಅಡಿವರೆಗೂ ಕಬ್ಬಣ ಕೇಸಿಂಗ್ ಹಾಕಿ 60 ಆದ್ಮೇಲೆ ಮರಳು ಬಂತ? ತಿರ್ಗಿ ಮರಳು ಹಾಕಿ ತಿರ್ಗಿದು ಇದಾಗು ನೀರು ಬಂದು ಸ್ಟಾರ್ಟ್ ಮಾಡ್ತು. ನೀರು ಬಂದು ಮರಳು ಎಷ್ಟು ಅಡಿ ಬಂತು ಅಂತ? ಈಗ ಆ ಥರ ಬಂದು ಮಾಡ್ಕೊಂಡು ಮರಳು ಮಿಕ್ಸ್ ಕಲ್ಲಲ್ಲ? ಈ ಕಲ್ಲು ಅದೇ ಕಲ್ಲು ಅಲ್ಲಿ ತೋರಿಸೋದಲ್ಲ. ಬೋರ್ ಕೊರಿಬೇಕಾದ್ರೆ ಇದೇ ಕಲ್ಲು ಬಂದಿದೆ. 60 ಅಡಿಗೆ ಮರಳು ಬಂತಲ್ಲ, ಎಷ್ಟು ಅಡಿವರೆಗೂ ಬಂದು ಮತ್ತೆ ಕೆಳಗೆ? ಆಮೇಲೆ ಬಿಡೋದು ಆಮೇಲೆ ಆ ಕಲ್ಲಾಗಿ ಈ ಪದರು ಸಿಕ್ತು. ಈ ಕಲ್ಲಿಂದ ಅವಾಗ 325 ಕೊರೆಯಕ್ಕಾಗಲ್ಲ. ಅಷ್ಟು ನೀರು ಬಂತ? ಎಷ್ಟು ಇಂಚ್ ಅಂದಾಜು? 2 ಇಂಚ್ ಕರೆಕ್ಟಾಗಿ ಪ್ರಚಾರ ಬರ್ತೈತೆ. ಬೇಸಿಗೆಗೂ ಮೊನ್ನೆ ಬರಗಾಲ ಬಂದಿತ್ತಲ್ಲ, ಇದು ಒಂದೇ ಇದೆಲ್ಲ ಮೇಂಟೈನ್ ಮಾಡಿ ಇಡೀ ಜೋಗನಹಳ್ಳಿವರೆಗೂ ಎಲ್ಲ ಬೋರ್ ನಿಂತಿದ್ದು. ಎಲ್ಲ 1000 ಅಡಿ ಕೊರ್ಸಿರವು. ಇದೊಂದು ಬೋರ್ ಮಾತ್ರ ಸೇಮ್ ಅವತ್ತೇನು ಬರ್ತದೆ ಅಷ್ಟೇ ಬರ್ತದೆ, ಕಮ್ಮಿ ಆಗಿಲ್ಲ, ಏನಿಲ್ಲ. ಎಲ್ಲ ಗಿಡಕ್ಕೂ ಹಿಂದೆ 2 ವರ್ಷದಿಂದ ಬರಗಾಲ ಬಂತಲ್ಲ, ಅವಾಗ ಎಲ್ಲ ಬೋರ್ಗಳು ಗ್ಯಾಪ್ ಹೊಡೆದು ಇಲ್ಲಿ ಇದ್ರಾಗ ಅಲ್ಲೊಂದು ಐತೆ, ಅವ್ರದೊಂದು 700 ಅಡಿ ಅದು ಬರ್ತಾ ಇದೆ. ಅದೊಂದು ಇದೊಂದು ಇವ್ರ ದೇವಸ್ಥಾನ ತೆಗಿತ್ತು ಅಲ್ಲ, ಅದೊಂದು ಮೂರೇ ಬೋರು. ಇನ್ನೆಲ್ಲ ಅಷ್ಟು ಇಲ್ಲಿದ್ದ ಜೋಗನಹಳ್ಳಿವರೆಗೂ ಈ ಭಾಗದಾಗ ಎಲ್ಲ ನಿಂತಿತ್ತು. ಅಂದಾಜು ಎಷ್ಟಿರ್ಬೋದು ಇಲ್ಲಿಂದ ಜೋಗನಹಳ್ಳಿವರೆಗೂ? 5 ಕಿಲೋಮೀಟರ್ ಐತಿ. ಬೋರ್ಗಳು ಎಷ್ಟು? ಒಂದು 1000? ಇಲ್ಲ, ಅಷ್ಟಿಲ್ಲ. ಒಂದು 200-300 ಅಷ್ಟು ಬೋರ್ಗಳು ನಿಂತಿದ್ವು. ಡ್ರಾಪ್ ಆಗಿದೆ. ಹಂಗಾಗಿ ಎಲ್ಲರೂ ಟ್ಯಾಂಕರ್ ಹೊಡೆದ್ರು. ಆಮೇಲೆ ನಮ್ದು ಬತ್ತ ಏನಿಲ್ಲ, ಮಳೆ ಬಂದ್ಬಿಡ್ತು. ಬೇಸಿಗೆ ಸ್ಟಾರ್ಟ್ ಕ್ಲೋಸ್ ಆಗ್ಬೋದು, ಮಳೆ ಬಂದು ನಮ್ಮ ಚಾಲು ಕಂಟಿನ್ಯೂ. ನಿಮ್ಗೆ ಈಗ ಡ್ಯಾಮ್ ಗಾಯತ್ರಿ ಜಲಾಶಯ ಎಷ್ಟು ಕಿಲೋಮೀಟ್ರ್? ಇಲ್ಲಿಗೆ 1.5 ಕಿಲೋಮೀಟರ್ ಅಷ್ಟೇ. ಈಗ ಡ್ಯಾಮ್ ತುಂಬಿದ್ರು ನಿಮ್ಗೇನು ಎಲ್ಲರಿಗೂ ಅನುಕೂಲ ಆಗಿಲ್ಲ. ಕೆಳಕ್ಕೆ ಚಾನಲ್ ನೀರು ಬಿಟ್ರೆ ಈ ಹಳ್ಳಿಗಳಿಗೆ ಬಂದ್ರೆ ನೀರು, ಅವಾಗ ಬೋರ್ಗಳೆಲ್ಲ ಸೇಪೇಜ್ ಇರುತ್ತೆ ಅಷ್ಟೇ. ಫುಲ್ ಕೋಡಿ ಇದ್ರು ಈ ಕಡೆ ಬರಲ್ಲ. ಈ ಹಳ್ಳದಾಗ ನೀರಿದ್ರೆ ಈ ಕಡೆ ಏನಾಯ್ತೋ ಈ ಕಡೆ ಭಾಗ ಸೀದಾ ಹೈವೇವರೆಗೂ ಬೋರ್ಗಳು ಸೇಪೇಜ್ ಇರುತ್ತೆ. ಹಳ್ಳದಾಗ ನೀರಿಲ್ಲ ಅಂದ್ರೆ ಎಲ್ಲಾ ಬೋರ್ ಆಫ್ ಆಗಿ ಬರ್ತಿರುತ್ತೆ. ಮೇನ್ ತೊರೆನೆ ಇದು ಸುವರ್ಣಮುಖಿ ನದಿ ಅಂತಾರಲ್ಲ, ಸುವರ್ಣಮುಖಿ ನದಿ. ಹಿಂದೆ ಸುಮಾರು 2002-2003 ಆ ವರ್ಷಗಳಂತೂ ಒಣಗೋಗ್ಬಿಡಿತ್ತಲ್ಲ. ನೀವು ದನ ಕುಡಿಯೋಕ್ಕೂ ಇಲ್ಲೇ ಇದೆ ಹಳ್ಳದಾಗ. ಯಾವಾಗ ಬೋರ್ ಅಷ್ಟು ಟೆಕ್ನಾಲಜಿ ಗೊತ್ತಿರಲಿಲ್ಲ. ಬೋರೇ ಇರಲಿಲ್ಲ ಹಳ್ಳದಗಳಿಗೆ, ಎಲ್ಲ ತೋಟಗಳೆಲ್ಲ ಓದುವಷ್ಟು. ನಿಮ್ಮ ಕಡೆ ಭಾಳ ತೋಟ ಹೋದಲ್ಲ? ಇದು 4 ಸತಿ ಇಕ್ಕಿ ನಾವು ಇದು 5ನೇ ಸತಿ ಈ ತೋಟನ? ಹಾಂ, 3ನೇ ಸತಿ ಹೋಗಿ 4ನೇ ಸತಿ 3 ಸಾರಿ ತೋಟ ಕಟ್ಟಿದ್ದೀರಿ. ಕಟ್ಟಿ ಕಳ್ಕೊಂಡು ಸುಮ್ಮನಾಗಿ ಇದು ಆಮೇಲೆ ಮೊನ್ನೆ ಬೋರ್ ನೀರು ಬಂದ್ಮೇಲೆ ಮತ್ತೆ ಚೈತನ್ಯ ಬಂದು ನಿಮಗೆ ತಿರ್ಗಾ ಬಂದು ನಿಮ್ಮದು ಸಾಹಸ ಮೆಚ್ಚಬೇಕಾಗಿದೆ ಬಿಡಿ. 3 ಸಾರಿ ಹೇಳಿ ಸರ್. ಇದೆ ಗಿಡ ನೋಡಿ, ಇದೆ ನೋಡಿ, ಒಂದು ಗಿಡ ಐತೆ ಸ್ಯಾಂಪಲ್. ಯಾವ್ದು ಹೇಳಿ? ಹಾಂ, ಭಾಳ ಸಾಹಸ ಬಿಡಪ್ಪ. ನಿಮ್ಮ ಕಡೆ ಪಕ್ಕದಲ್ಲೇ ಸುವರ್ಣಮುಖಿ ನದಿ ಹರಿತಾ ಇದೆ, ಗಾಯತ್ರಿ ಜಲಾಶಯ ಡ್ಯಾಮ್ ಇದೆ. ಆದರೂ ನೀರಿನ